ಮದುವೆಯಾದ 12 ವರ್ಷಗಳ ನಂತರ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದ ಕುಟುಂಬಕ್ಕೆ ಬರಸಿಡಿಲು ಪಡೆದಂತಾಗಿತ್ತು. ಹೆರಿಗೆಯಾದ ಕೆಲವೇ ಗಂಟೆಗಳಲ್ಲಿ ಬಾಣಂತಿ ಮೃತಪಟ್ಟ ಘಟನೆ ಮಂಗಳವಾರ ಬೆಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಮಹಿಳೆ ಸಾವಿಗೆ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬದವರು ಆರೋಪಿಸಿದ್ದಾರೆ. ಬೆಳಗಾವಿ ತಾಲೂಕಿನ ನೆಲಜಿ ಗ್ರಾಮದ ಅಂಜಲಿ ಪಾಟೀಲ್ 31 ವರ್ಷ ಮೃತ ದುರ್ದೈವಿ. ಕಳೆದ 12 ವರ್ಷಗಳ ಹಿಂದೆ ನೆಲಜಿ ಗ್ರಾಮದ ನಿಂಗಾನಿ ಪಾಟೀಲ್ ಎಂಬುವವರ ಜೊತೆ ಮದುವೆಯಾಗಿತ್ತು. 12 ವರ್ಷಗಳ ನಂತರ ಅಂಜಲಿ ಗರ್ಭಿಣಿಯಾದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸಂತೋಷ ಮನೆ ಮಾಡಿತ್ತು. ಇನ್ನೇನು ಮಗುವಿನ ನಿರೀಕ್ಷೆಯಲ್ಲಿದ್ದ ಕುಟುಂಬಕ್ಕೆ ಬಾಣಂತಿಯ ಸಾವು ಬರಸಿಡಿಲಿನಂತೆ ಅಪ್ಪಳಿಸಿದೆ. ಹೆರಿಗೆಗೆಂದು ಸೋಮವಾರ ಬಿಮ್ಸ್ ಆಸ್ಪತ್ರೆಗೆ ಗರ್ಭಿಣಿ ಮಹಿಳೆ ಅಂಜಲಿ ದಾಖಲಾಗಿದ್ದಳು. ತಡರಾತ್ರಿ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು, ಆರೋಗ್ಯದಲ್ಲಿ ಕೊಂಚ ಏರುಪೇರಾದ ಹಿನ್ನೆಲೆಯಲ್ಲಿ ವೈದ್ಯರು ಸಿಸರಿನ್ ಮೂಲಕ ಹೆರಿಗೆ ಮಾಡಿದ್ದು ಹೆಣ್ಣು ಮಗುವಿನ ಜನನವಾಗಿದೆ. ಆರೋಗ್ಯವಾಗಿದ್ದ ಅಂಜಲಿಗೆ ಬಿಪಿಯಲ್ಲಿ ಏರುಪೇರು ಆದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಬಾಣಂತಿ ಅಂಜಲಿ ಸಾವಿಗೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹೆರಿಗೆ ವಾರ್ಡ್ ಪಕ್ಕದಲ್ಲಿ ಮೃತ ಬಾಣಂತಿಯನ್ನ ನೆನೆದು ಅವರ ತಾಯಿ ಕಣ್ಣೀರು ಹಾಕುತ್ತಿರುವ ದೃಶ್ಯ ಮನ ಕಲಕುವಂತಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಟುಂಬದವರು, ಮೊದಲಿಗೆ ವೈದ್ಯರು ಸಾಮಾನ್ಯ ಹೆರಿಗೆ ಆಗುತ್ತದೆ ಎಂದು ಹೇಳಿದ್ರು. ಆಮೇಲೆ ಸಿಸರಿನ್ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ವೈದ್ಯರು ಚಿಕಿತ್ಸೆ ನೀಡಿಲ್ಲ. ಹಾಗಾಗಿ ಅಂಜಲಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದರು. ಬೆಳಿಗ್ಗೆ ನಾವು 9 ಗಂಟೆಗೆ ದವಾಖಾನೆ ತೋರಿಸ್ಕೊಂಡ್ ಬರೋಣ ಅಂತ ಬಂದಿನ್ರಿ. ಅವ್ರ ಅಡ್ಮಿಟ್ ಆಗ್ರಿ ಅಂತ ಅಡ್ಮಿಟ್ ಮಾಡಿಸ್ಕೊಂಡ್ರಿ. ಚಲೋ ಪೇಷಂಟ್ ಬಂದಾಗ ಸರಿಯಾಗಿ ಬಂದಿದ್ದು ಪೇಷಂಟ್ ರಾತ್ರಿ 11 ಗಂಟೆಗೆ ಅವ್ರು ಸಿಜರ್ ಮಾಡಕ್, ಅದು ಸಿಜರ್ ಮಾಡಿದ ನಂತರ ಸೈನ್ ತಗೊಂಡ್ರಿ. ಸಿಜರ್ ಆಗೋಗಿಂತ ಪೈಲ ಸಹಿ ತಗೊಂಡಿಲ್ಲ. ಅವ್ರ ಗಂಡ ಮನಿ ಕಡೆ ಹೋಗಿದ್ರಿ, ಮನಿ ಕಡೆಯಿಂದ ಕರೆದ ಸಹಿ ತಗೊಂಡ್ರಿ. ಮತ್ತ ರಾತ್ರಿ 1:30 ಗಂಟೆಗೆ ಅವ್ರ ಪೇಷಂಟ್ ಕ್ರಿಟಿಕಲ್ ಆಗಿದಾವ ಅಂತ ಹೇಳಿದಾರ್ರಿ. ಮತ್ತೆ ಬೆಳಿಗ್ಗೆ 4:15 ಡೆತ್ ಆಗಿದೆ ಅಂತ ಹೇಳಿದಾರ್ರಿ. ಹೆಣ್ಣು ಮಗು ಆಗೈತ್ರಿ, ಹೆಣ್ಣು ಮಗು ಚಲೋ ಐತ್ರಿ. ಮತ್ ಬೆಳಿಗ್ಗೆ ಬಂದಾಗ ಇಲ್ಲಿ ಅಷ್ಟರೊಳಗ ಪೇಪರ್ ಮ್ಯಾಗ ಏನೂ ಬರ್ದಿಲ್ಲ, ಅದ್ರ ಮ್ಯಾಗ ಸೈನ್ ತಗೊಂಡ್ರಿ. ನಮ್ದು ಏನೂ ಬರ್ದಿಲ್ರಿ, ಅದ್ರ ಮ್ಯಾಗ ಸೈನ್ ತಗೊಂಡ. ನಿನ್ನೆ ಬರುವಾಗ ಆರಾಮೈತ್ರಿ, ಏನೂ ತ್ರಾಸು ಆಗ, ಬರೀ ತೋರ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ದಾರ್ರಿ. ನಡ್ಕೊಂಡ್ ಬಂದಾರ್ರಿ ಪೇಷಂಟ್.